ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಸುಪ್ರೀಂ ಕೋರ್ಟ್ಗೆ ಈಗ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋ ಪರಿಸ್ಥಿತಿ ಬಂದ ಹಾಗೆ ಕಾಣಿಸ್ತಾ ಇದೆ. ಜನಸಾಮಾನ್ಯರಿಗೆ ಕಾರ್ಯಾಂಗದ ಮೇಲೆ ನಂಬಿಕೆ ಇಲ್ಲ, ಶಾಸಕಾಂಗದ ಮೇಲೆ ನಂಬಿಕೆ ಇಟ್ಟುಕೊಳ್ಳೋ ಪರಿಸ್ಥಿತಿಯಲ್ಲಿ ಜನರೇ ಇಲ್ಲ. ಕೊನೆಗೆ ಇದ್ದದ್ದು ನ್ಯಾಯಾಂಗ ಒಂದೇ. ಈಗ ಅದೇ ನ್ಯಾಯಾಂಗ ಕೂಡ ಸಂಕಷ್ಟದ ಪರಿಸ್ಥಿತಿಯನ್ನು ತಲುಪಿದೆಯಾ ಅನ್ನೋ ಅನುಮಾನಗಳು ಬರ್ತಾ ಇವೆ. ಇದಕ್ಕೆಲ್ಲ ಕಾರಣ ನಿಶಿಕಾಂತ್ ದುಬೆ ANI ಪಾಡ್ಕಾಸ್ಟಲ್ಲಿ ಸುಪ್ರೀಂ ಕೋರ್ಟ್ ಬಗ್ಗೆ ಕೊಟ್ಟಿರೋ ಹೇಳಿಕೆಗಳು, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಕೊಡ್ತಾ ಇರೋ ತೀರ್ಪುಗಳು. ಹಾಗಾದರೆ ಸುಪ್ರೀಂ ಕೋರ್ಟ್ ಬಗ್ಗೆ ನಿಶಿಕಾಂತ್ ದುಬೆ ಹೇಳಿದ್ದೇನೋ, ಸುಪ್ರೀಂ ಕೋರ್ಟ್ ಈಗ ಮಾಡೋಕ್ಕೆ ಹೊರಟಿರೋದೇನೋ, ಇನ್ನು ಕೆಲವರಿಗೆ ಇದ್ದಕ್ಕಿದ್ದ ಹಾಗೆ ಸುಪ್ರೀಂ ಕೋರ್ಟ್ನ ಮೇಲೆ ಎಲ್ಲಿಲ್ಲದ ಪ್ರೀತಿ ಮತ್ತು ನಂಬಿಕೆ ಬಂದಿದೆ. ಇಷ್ಟು ದಿನ ಇಲ್ಲದ ಪ್ರೀತಿ ನಂಬಿಕೆ ಅಯೋಗ್ಯರಾದವರಿಗೆ ಬಂದಿರೋದಾದರೂ ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲು ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಗೆಳೆಯರೆ, ಸದ್ಯಕ್ಕೆ ದೇಶದ ತುಂಬ ಚರ್ಚೆ ಆಗ್ತಾ ಇರೋದು ನ್ಯಾಯಾಂಗ ವರ್ಸಸ್ ಶಾಸಕಾಂಗ ಅನ್ನೋದು. ಕೆಲವರು ನ್ಯಾಯಾಂಗದ ಬಗ್ಗೆ ಇನ್ನಿಲ್ಲದ ರೀತಿಯ ಪ್ರೀತಿಯನ್ನು ಈಗ ತೋರಿಸ್ತಾ ಇದ್ದಾರೆ. ಜೊತೆಗೆ ನ್ಯಾಯಾಂಗದ ಬಗ್ಗೆ ನ್ಯಾಯಾಂಗ ಕೊಟ್ಟಿರೋ ತೀರ್ಪುಗಳು ಸರಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಭಾರತ ದೇಶದಲ್ಲಿ ನ್ಯಾಯಾಂಗವೇ ಸರ್ವೋಚ್ಚ ಅಂತ ಕೆಲವರು ಶಾಸಕಾಂಗದ ಭಾಗವಾಗಿ ಇರೋರೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಶಾಸಕಾಂಗ ಮತ್ತು ಪ್ರಜೆಗಳು ಹೇಳ್ತಾ ಇರೋದು ನ್ಯಾಯಾಂಗ ತನ್ನ ಮಿತಿಯನ್ನು ಮೀರಿ ಶಾಸಕಾಂಗದಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾ ಇದೆ, ಇದು ಸರಿ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ಏಪ್ರಿಲ್ 8ನೇ ತಾರೀಕು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಕೊಟ್ಟ ಆ ಒಂದು ತೀರ್ಪು. ತಮಿಳುನಾಡಿನ ರಾಜ್ಯಪಾಲರು ಮತ್ತು ತಮಿಳುನಾಡಿನ ಸರ್ಕಾರದ ನಡುವಿನ ಸಂಘರ್ಷದ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿತ್ತು. ಇಲ್ಲಿ ಕೇವಲ ತಮಿಳುನಾಡಿನ ಸಂಘರ್ಷದ ಬಗ್ಗೆ ತೀರ್ಪನ್ನು ಕೊಟ್ಟಿದ್ರೆ ಇಷ್ಟೆಲ್ಲ ಮಾತುಗಳು ಬರ್ತಾ ಇರಲಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಇಲ್ಲಿ ತಮಿಳುನಾಡಿನ ರಾಜ್ಯಪಾಲರಿಗೆ ಒಂದಿಷ್ಟು ಸಮಯ ಅಂತ ನಿಗದಿಯನ್ನು ಮಾಡೋದ್ರ ಜೊತೆಗೆ ರಾಷ್ಟ್ರಪತಿಗಳಿಗೂ ಸಮಯವನ್ನು ನಿಗದಿ ಮಾಡುತ್ತೆ. 3 ತಿಂಗಳ ಒಳಗೆ ಸಹಿಯನ್ನು ಹಾಕಬೇಕು, ಇಲ್ಲ ಅಂದರೆ ಅದಕ್ಕೆ ಕಾರಣವನ್ನು ಕೊಡಬೇಕು ಅಂತ ಈ ದೇಶದ ಮೊದಲ ಪ್ರಜೆ ರಾಷ್ಟ್ರಪತಿಗಳಿಗೆ ನಿರ್ದೇಶನವನ್ನು ಕೊಡುತ್ತೆ. ಇದನ್ನು ಉಪರಾಷ್ಟ್ರಪತಿಗಳಾದ ಜಗದೀಪ್ ಧನ್ಕರ್ ಅವರೇ ಟೀಕೆಯನ್ನು ಮಾಡ್ತಾರೆ. ಇದು ಆರ್ಟಿಕಲ್ 142 ಪ್ರಕಾರ ಸುಪ್ರೀಂ ಕೋರ್ಟ್ ಪ್ರಜಾಪ್ರಭುತ್ವದ ಮೇಲೆ ಮಾಡ್ತಿರೋ ದಾಳಿ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ದೆಹಲಿಯ ನ್ಯಾಯಾಧೀಶರ ಮನೆಯಲ್ಲಿ ಸಿಕ್ಕಿದ್ದ ಸುಟ್ಟ ನೋಟುಗಳ ಬಗ್ಗೆ ಕೂಡ ಇವರು ಮಾತಾಡ್ತಾರೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಯಾರೂ ಪ್ರಶ್ನೆಯನ್ನು ಮಾಡಬಾರ್ದ, ನೀವೇನು ಎಲ್ಲ ವ್ಯವಸ್ಥೆಗಿಂತ ಮೇಲಿದ್ದೀರಾ ಅನ್ನೋ ವಾಗ್ದಾಳಿಯನ್ನು ಮಾಡಿದರು. ಇದರ ಜೊತೆಗೆ BJPಯ ಸಂಸದರಾದ ನಿಶಿಕಾಂತ್ ದುಬೆ ಸುಪ್ರೀಂ ಕೋರ್ಟ್ ಮೇಲೆ ಆರೋಪವನ್ನು ಮಾಡ್ತಾರೆ. ಇಲ್ಲಿ ನಿಶಿಕಾಂತ್ ದುಬೆ ಮಾತಾಡಿರೋದು ವಕ್ಫ್ ಬಿಲ್ ಮನಸ್ಸಲ್ಲಿ ಇಟ್ಕೊಂಡು. ರಾಮ ಮಂದಿರ ಭೂಮಿಯ ವಿವಾದ ಬಂದಾಗ, ಕೃಷ್ಣ ಮಂದಿರದ ಭೂಮಿಯ ವಿವಾದ ಬಂದಾಗ ಸಾವಿರಾರು ವರ್ಷಗಳ ಹಿಂದಿನ ಕಾಗದಗಳನ್ನು ತೋರಿಸಿ ಅಂತ ಕೇಳ್ತೀರಿ. ಜ್ಞಾನ ವ್ಯಾಪಿಯ ವಿಚಾರದಲ್ಲೂ ದಾಖಲೆಯನ್ನು ಕೇಳ್ತೀರಿ. ಆದರೆ ವಕ್ಫ್ ಆಸ್ತಿಯ ವಿಚಾರ ಬಂದಾಗ ಕೇವಲ 100 ವರ್ಷಗಳ ಹಿಂದಿನ ಮಸೀದಿಯ ದಾಖಲೆಗಳು, ದರ್ಗಾಗಳ ದಾಖಲೆಗಳನ್ನು ಎಲ್ಲಿಂದ ತೋರಿಸಬೇಕು ಅಂತ ಕೇಳ್ತೀರಾ. ಸುಪ್ರೀಂ ಕೋರ್ಟ್ನ ಇಂತಹ ದ್ವಿಮುಖ ನೀತಿಯಿಂದ ಈ ದೇಶದಲ್ಲಿ ಧರ್ಮ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಭಾರತದಲ್ಲಿ ಧಾರ್ಮಿಕ ಸಂಘರ್ಷಕ್ಕೆ ಸುಪ್ರೀಂ ಕೋರ್ಟ್ ಹೊಣೆ ಅಂತ ನಿಶಿಕಾಂತ್ ದುಬೆ ಆರೋಪವನ್ನು ಮಾಡಿದ್ರು. ಸುಪ್ರೀಂ ಕೋರ್ಟ್ ತನ್ನ ಕಾರ್ಯವ್ಯಾಪ್ತಿಯನ್ನು ಮೀರಿ ವರ್ತನೆಯನ್ನು ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ಸರ್ಕಾರ ಯಾವ ಕಾನೂನನ್ನು ಮಾಡುತ್ತೋ ಅದನ್ನು ವಿಮರ್ಶೆಯನ್ನು ಮಾತ್ರ ಮಾಡಬೇಕು ಅಷ್ಟೇ. ಸರ್ಕಾರದ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡೋಕ್ಕೆ ಆಗಲ್ಲ. ಅದೇ ರೀತಿ ಶಾಸಕಾಂಗದ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡೋದಾದರೆ ಪಾರ್ಲಿಮೆಂಟ್ ಆಗಲಿ ಇಲ್ಲ ವಿಧಾನಸಭೆ ಆಗಲಿ ಯಾಕೆ ಬೇಕು, ಅವುಗಳನ್ನು ರದ್ದು ಮಾಡಿಬಿಡಿ ಅಂತ ನಿಶಿಕಾಂತ್ ದುಬೆ ಹೇಳ್ತಾರೆ. ಇದು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಸರಿ ಅನ್ನಿಸಬಹುದು, ಇನ್ನೊಂದಷ್ಟು ಜನರಿಗೆ ಸರಿಯಲ್ಲ ಅನ್ನಿಸಬಹುದು. ಇಲ್ಲಿ ನಿಶಿಕಾಂತ್ ದುಬೆ ನ್ಯಾಯಾಂಗ ನಿಂದನೆಯನ್ನು ಮಾಡಿದ್ದಾರೆ ಅಂತ ಪೂರ್ತಿಯಾಗಿ ಹೇಳೋಕೆ ಆಗಲ್ಲ. ಯಾಕಂದರೆ ನಿಶಿಕಾಂತ್ ದುಬೆ ಸುಪ್ರೀಂ ಕೋರ್ಟ್ ಶಾಸಕಾಂಗದಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾ ಇದೆ, ಇದು ಸರಿ ಇಲ್ಲ ಅಂದಿದ್ರೆ ಅದು ನ್ಯಾಯಾಂಗ ನಿಂದನೆ ಆಗ್ತಾ ಇರಲಿಲ್ಲ. ಆದರೆ ನಿಶಿಕಾಂತ್ ದುಬೆ ಸುಪ್ರೀಂ ಕೋರ್ಟ್ ತೀರ್ಪುಗಳಿಂದ ಧಾರ್ಮಿಕ ಸಂಘರ್ಷ ಆಗ್ತಾ ಇದೆ, ಇದಕ್ಕೆಲ್ಲ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರೇ ಹೊಣೆ ಅನ್ನೋದನ್ನು ಹೇಳಿದ್ರು. ಇದು ನ್ಯಾಯಾಂಗದ ವಿರುದ್ಧದ ಹೇಳಿಕೆ ಆಗುತ್ತೆ. ಹೀಗಾಗಿ ಈ ಹೇಳಿಕೆಯನ್ನು BJPಯ ರಾಷ್ಟ್ರ ಅಧ್ಯಕ್ಷ JP ನಡ್ಡಾ ಅವರು ಕೂಡ ಒಪ್ಪಿಕೊಂಡಿಲ್ಲ. ಒಂದು ಟ್ವೀಟ್ ಮಾಡಿದ್ದಾರೆ. ಈ ಹೇಳಿಕೆಗೂ BJPಗೂ ಯಾವುದೇ ಸಂಬಂಧ ಇಲ್ಲ, ನಮ್ಮ ಎಲ್ಲ ನಾಯಕರಿಗೂ ಸೂಚನೆಯನ್ನು ಕೊಡ್ತಾ ಇದ್ದೀವಿ, ಈ ತರಹದ ಹೇಳಿಕೆಗಳಿಂದ ದೂರ ಇರಿ ಅಂತ. ಇದರಿಂದ BJP ಕೂಡ ಅಂತರವನ್ನು ಕಾಯ್ದುಕೊಂಡ ಹಾಗೆ ಕಾಣಿಸ್ತಾ ಇದೆ. ಅಲ್ಲಿಗೆ BJP ನಾಯಕರಿಗೂ ಗೊತ್ತಿದೆ ಇದು ನ್ಯಾಯಯುತವಾದ ಹೇಳಿಕೆ ಅಲ್ಲ ಅನ್ನೋದು. ಆದರೆ ಇದರಿಂದ ಬಹಳಷ್ಟು ಲಾಭವನ್ನು ತಂದುಕೊಡೋದು ಮಾತ್ರ BJP ಮತ್ತು BJPಯ ವಕ್ಫ್ ಬಿಲ್ ತಿದ್ದುಪಡಿಗೆ. ಗೆಳೆಯರೆ, ನಿಶಿಕಾಂತ್ ದುಬೆ ಹೇಳಿದ್ದನ್ನು ಕೆಲವರು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಈ ಟೀಕೆಯನ್ನು ಮಾಡ್ತಾ ಇರೋ ಮಹಾನುಭಾವರು ಯಾರು ಅಂದರೆ ಪ್ರಮುಖವಾಗಿ ಅಸಾದುದ್ದೀನ್ ಓವೈಸಿ. ಈ ಮನುಷ್ಯ ಹೇಳ್ತಾ ಇರೋದು
ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧ ಮಾತಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪನ್ನೇ ಬಿಜೆಪಿಯವರು ಒಪ್ಪಿಕೊಳ್ಳಲ್ಲ, ಈ ದೇಶದಲ್ಲಿ ಎಲ್ಲರೂ ಒಪ್ಪಬೇಕಾಗಿರೋದು ಸುಪ್ರೀಂ ಕೋರ್ಟನ್ನು ಅಂತಾರೆ. ಇನ್ನು ಅದ್ಯಾರೋ ಕಾಂಗ್ರೆಸ್ನ ಸಂಸದ ಇಮ್ರಾನ್ ಮಸೂದ್ ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಈ ದೇಶದಲ್ಲಿ ಅತ್ಯುನ್ನತವಾದ ಕೋರ್ಟ್, ಅಲ್ಲಿ ಏನು ತೀರ್ಪು ಬರುತ್ತೆ ಅದನ್ನು ಎಲ್ಲರೂ ಒಪ್ಪಿಕೊಳ್ಳಲೇಬೇಕು, ಅದರ ವಿರುದ್ಧವಾಗಿ ಮಾತಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅಂತಾರೆ. ಇನ್ನೊಬ್ಬ ಕಾಂಗ್ರೆಸ್ನ ಸಲ್ಮಾನ್ ಖುರ್ಷಿದ್ ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಬಗ್ಗೆ ಇಂತಹ ಮಾತುಗಳನ್ನು ಕೇಳಿದರೆ ತುಂಬ ದುಃಖ ಆಗುತ್ತೆ, ಸುಪ್ರೀಂ ಕೋರ್ಟನ್ನು ಯಾರೂ ಪ್ರಶ್ನೆಯನ್ನು ಮಾಡಬಾರ್ದು ಅಂತಾರೆ. ಈ ಕಾಂಗ್ರೆಸ್ ನಾಯಕರನ್ನು ನೋಡ್ತಾ ಇದ್ರೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಈಗ ಇಷ್ಟೆಲ್ಲ ಪ್ರೀತಿ ನಂಬಿಕೆ ತೋರಿಸ್ತಾ ಇರೋ ಇವರುಗಳು ಹಿಂದೆ ರಾಮ ಜನ್ಮಭೂಮಿಯ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಾಗ ಅಸಾದುದ್ದೀನ್ ಓವೈಸಿ ಹೇಳಿದರು, ನಾನು ಇದನ್ನು ಒಪ್ಪಿಕೊಳ್ಳಲ್ಲ, ಮುಂದೊಂದು ದಿನ ನಾವು ಮಸೀದಿಯನ್ನು ಮತ್ತೆ ನಿರ್ಮಾಣ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ನೋಡಿದರೆ ಇಂತಹ ಅಯೋಗ್ಯರಿಗೂ ಸುಪ್ರೀಂ ಕೋರ್ಟ್ ಮೇಲೂ ಭಕ್ತಿ ಪ್ರೀತಿ ಎಲ್ಲವೂ ಬಂದ್ಬಿಟ್ಟಿದೆ. ಅಲ್ಲ ರೀ, ಮುಂದೆ ಇದೇ ಸುಪ್ರೀಂ ಕೋರ್ಟ್ ವಕ್ಫ್ ಬಿಲ್ ವಿಚಾರದಲ್ಲೂ ಅಂತಿಮವಾದ ಆದೇಶವನ್ನು ಕೊಡುತ್ತೆ. ಆಗ ಇದೇ ಓವೈಸಿ, ರಾಹುಲ್ ಗಾಂಧಿ, ಸಲ್ಮಾನ್ ಖುರ್ಷಿದ್, ಅಖಿಲೇಶ್ ಯಾದವ್, ಕಾಂಗ್ರೆಸ್ನ ಅದ್ಯಾವನ ಸಂಸದ ಇಮ್ರಾನ್ ಮಸೂದ್ ಇವರೆಲ್ಲ ಸುಪ್ರೀಂ ಕೋರ್ಟ್ ತೀರ್ಪನ್ನು ಒಪ್ಪಿಕೊಳ್ತಾರಾ? ಇಲ್ಲ ಅಂದರೆ ಆಗ ಇದ್ದಕ್ಕಿದ್ದ ಹಾಗೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಪರವಾಗಿ ತೀರ್ಪನ್ನು ಕೊಡ್ತಾ ಇದೆ ಅಂತ ಹೇಳ್ತಾರಾ? ಇಲ್ಲ ಅದು ಆಗಲ್ಲ ಅಂದರೆ ಸುಪ್ರೀಂ ಕೋರ್ಟ್ RSS ಮತ್ತು ಕೇಂದ್ರ ಸರ್ಕಾರದ ಒತ್ತಡದಿಂದ ತೀರ್ಪನ್ನು ಕೊಟ್ಟಿದ್ದೆ, ಇಂಥದ್ದನ್ನು ಹೇಳೋಕ್ಕೆ ಅವಕಾಶ ಅನ್ನೋದೇ ಇರಲ್ಲ. ಇಲ್ಲಿ ನಿಶಿಕಾಂತ್ ದುಬೆ ಒಂದೇ ಒಂದು ಹೇಳಿಕೆಯಿಂದ ಎಲ್ಲರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. ಇನ್ನು ನಿಶಿಕಾಂತ್ ದುಬೆ ಅವರ ಹೇಳಿಕೆ ಸುಪ್ರೀಂ ಕೋರ್ಟ್ಗೂ ಬೇಸರವನ್ನು ತರಿಸಿರೋದು ನಿಜ. ಮತ್ತೊಂದು ಕಡೆ ನಿಶಿಕಾಂತ್ ದುಬೆ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸನ್ನು ದಾಖಲಿಸಿ ವಿಚಾರಣೆಯನ್ನು ಮಾಡಿ ಕಾನೂನು ಕ್ರಮವನ್ನು ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದರ ಕುರಿತು ಸುಪ್ರೀಂ ಕೋರ್ಟ್ಗೂ ಅರ್ಜಿಗಳು ಹೋಗಿವೆ. ಆದರೆ ನ್ಯಾಯಮೂರ್ತಿಗಳು ಹೇಳಿದ್ದು ಇದಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ಬೇಕಾಗಿಲ್ಲ, ಅಟಾರ್ನಿ ಜನರಲ್ ಅವರ ಒಪ್ಪಿಗೆ ಪಡ್ಕೊಂಡು ಕೇಸನ್ನು ದಾಖಲಿಸಿ ಅಂತ ಹೇಳಿದ್ದಾರೆ. ನಿಶಿಕಾಂತ್ ದುಬೆ ಅವರಿಗೆ ನ್ಯಾಯಾಂಗ ನಿಂದನೆ ಅಂತ ಶಿಕ್ಷೆ ಆಗುತ್ತೆ. ನ್ಯಾಯಾಂಗ ನಿಂದನೆ ಅಂದರೆ 6 ತಿಂಗಳು ಜೈಲಲ್ಲಿ ಇರಬೇಕಾಗತ್ತೆ, ಇಲ್ಲ ಅಂದರೆ 2,000ವರೆಗೂ ದಂಡವನ್ನು ವಿಧಿಸ್ತಾರೆ. ಒಮ್ಮೊಮ್ಮೆ 2 ಆಗಬಹುದು. ಗೆಳೆಯರೆ, ದೇಶದಲ್ಲಿ ನಿಶಿಕಾಂತ್ ದುಬೆ ಮತ್ತು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರ ಹೇಳಿಕೆಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧ ಚರ್ಚೆಗಳು ಆಗ್ತಾ ಇವೆ. ಬಹುತೇಕರು ಇವರ ಹೇಳಿಕೆಗಳನ್ನು ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನಿಜ, ಇತ್ತೀಚಿನ ದಿನಗಳಲ್ಲಿ ಕೋರ್ಟ್ ಎಲ್ಲ ವಿಚಾರಗಳಲ್ಲೂ ತಲೆಯನ್ನು ಹಾಕ್ತಾ ಇದೆ. ಎಲ್ಲವನ್ನ ಕೋರ್ಟ್ ಮಾಡೋದಾದರೆ ದೇಶದಲ್ಲಿ ಸಂಸತ್ತು ಯಾಕೆ ಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾಕೆ ಇರಬೇಕು ಅಂತಿದ್ದಾರೆ. ಇನ್ನು ಕೆಲವರು ಇದರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಈಗ ಇಷ್ಟೆಲ್ಲ ಸುಪ್ರೀಂ ಕೋರ್ಟ್ ಬಗ್ಗೆ ಪ್ರೀತಿಯನ್ನು ತೋರಿಸೋರು ರಾಹುಲ್ ಗಾಂಧಿ EVM ಬಗ್ಗೆ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದ ತೀರ್ಪನ್ನು ಒಪ್ಪಿಕೊಂಡಿರಲೇ ಇಲ್ಲ, ಈಗಲೂ ಅವರೇನೂ ಒಪ್ಪಿಕೊಂಡಿಲ್ಲ. ಇನ್ನು ರಾಮ ಮಂದಿರದ ತೀರ್ಪನ್ನು ಬಹಳಷ್ಟು ಯೋಗ್ಯತೆ ಇಲ್ಲದವರು ಒಪ್ಪಿಕೊಂಡಿರಲಿಲ್ಲ, ಈಗಲೂ ಅದನ್ನು ಅವರು ಒಪ್ಪಿಕೊಂಡಿಲ್ಲ ಅಂತಲೇ ಹೇಳ್ತಾನೆ ಇದ್ದಾರೆ. ಆರ್ಟಿಕಲ್ 370 ಬಗ್ಗೆ ತೀರ್ಪನ್ನು ಕೊಟ್ಟಾಗ ಯಾವ ರೀತಿ ಮಾತಾಡಿದ್ರು, CAA ಬಗ್ಗೆ ಸುಪ್ರೀಂ ಕೋರ್ಟ್ ಏನು ತೀರ್ಪನ್ನು ಕೊಟ್ಟಿತ್ತೋ ಆಗ ಯಾವ ರೀತಿಯ ಗಲಭೆಗಳನ್ನು ಮಾಡಿದ್ರು, ಆಗ ಒಪ್ಪಿಕೊಳ್ಳಲ್ಲ ಅಂದಿದ್ರು. ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಕೈಗೊಂಬೆ, ಅದು ಇದು ಅಂದವರೆಲ್ಲ ಇವತ್ತು ಮಾತ್ರ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪೇ ಅಂತಿಮ ಅಂತ ಹೇಳ್ತಾ ಇದ್ದಾರೆ. ನಿಶಿಕಾಂತ್ ದುಬೆ ಹೇಳಿದ್ದೆಲ್ಲ ಸರಿ ಅಂತ ಅಲ್ಲ, ಸುಪ್ರೀಂ ಕೋರ್ಟಿಂದ ಧಾರ್ಮಿಕ ಸಂಘರ್ಷ ಆಗ್ತಾ ಇದೆ ಅನ್ನೋದನ್ನು ಯಾರೂ ಒಪ್ಪಿಕೊಳ್ಳೋ ವಿಚಾರ ಅಲ್ಲ. ಆದರೆ ಇಲ್ಲಿ ನಿಶಿಕಾಂತ್ ದುಬೆ ಅವರ ಮಾಸ್ಟರ್ ಪ್ಲಾನ್ ಎದ್ದು ಕಾಣಿಸ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ವಕ್ಫ್ ತಿದ್ದುಪಡಿಯ ಕುರಿತು ಸುಪ್ರೀಂ ಕೋರ್ಟಿಂದ ಆದೇಶ ಬರುತ್ತೆ. ಆಗ ವಿಪಕ್ಷದಲ್ಲಿರೋರು ಮಾತಾಡೋಕ್ಕೆ ಕಷ್ಟ ಆಗೋ ಪರಿಸ್ಥಿತಿ ತಂದು ಇಟ್ಟಿದ್ದಾರೆ ಅನ್ನೋದು ಮಾತ್ರ ಸತ್ಯ. ಈಗ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಪಾಲಿಸಲೇಬೇಕು ಅಂದವರು ಆಗ ಹೇಗೆ ಪಾಲನೆ ಮಾಡಲ್ಲ ಅಂತ ಹೇಳ್ತಾರೆ. ಅಂದರೆ ವಿಪಕ್ಷಗಳ ಮುಖವಾಡ ಜನತೆಯ ಮುಂದೆ ಕಳಚಿ ಬೀಳೋದು ಗ್ಯಾರಂಟಿ. ಆದರೆ ವಿಪಕ್ಷದವರು ಹೇಗೆ ಬೇಕೋ ಹಾಗೆ ಮಾತಾಡ್ತಾರೆ ಅಂತ ಅಧಿಕಾರದಲ್ಲಿರೋರು ಅದನ್ನೇ ಮಾಡ್ತಾ ಇದ್ರೆ ಅವರಿಗೂ ಇವರಿಗೂ ವ್ಯತ್ಯಾಸ ಏನ್ರಿ? ಇದೆಲ್ಲವನ್ನು ನೋಡ್ತಾ ಇದ್ರೆ ಸುಪ್ರೀಂ ಮುಂದಿನ ದಿನಗಳಲ್ಲಿ ವಕ್ಫ್ ಬಿಲ್ ಕುರಿತು ಕೊಡೋ ಆದೇಶವನ್ನು ಪ್ರಶ್ನೆಯನ್ನು ಮಾಡದ ಹಾಗೆ ಇಕ್ಕಟ್ಟಿಗೆ BJP ಸಿಲುಕಿಸಿದೆ ಅನ್ನೋದು ಮಾತ್ರ ನಿಜ. ಇದು ಗೆಳೆಯರೆ ನಿಶಿಕಾಂತ್ ದುಬೆ ಕೊಟ್ಟಿರೋ ಹೇಳಿಕೆ, ಅದರಿಂದ ವಿಪಕ್ಷಗಳನ್ನು ಇಕ್ಕಟ್ಟಿಗೆ ಸಿಲುಕಿಸಿರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.